ರಿಪಬ್ಲಿಕ್ ಕನ್ನಡ ಬಹಳ ಕ್ಲಿಯರ್ ಆಗಿ ಆ ದೃಶ್ಯಗಳನ್ನ ನಿಮಗಾಗಿ ಫಸ್ಟ್ ಟೈಮ್ ದೃಶ್ಯಗಳನ್ನ ಇನ್ಸ್ಟಂಟ್ ವಿಜುವಲ್ಸ್ ನ ನಿಮ್ಮ ಎದುರು ತರ್ತಾ ಇದೆ. ನೋಡ್ತಾ ಇದ್ದೀರಿ ದರ್ಶನ್ ಕಾರು ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಇರುವಂತ ಪ್ರದೇಶ ಇದೆಯಲ್ಲ ಹೊಸಕೆರೆಹಳ್ಳಿ, ಅಲ್ಲಿ ಸಾಕ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ರೀಚ್ ಆಗ್ತಾರೆ. ರೈಟ್, ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಇದನ್ನ. ಓವರ್ ಟು ಯು ಸ್ಮಿತಾ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಒಂದಷ್ಟು ಗೊಂದಲಗಳು ಈಗಲೂ ಕೂಡ ಇರೋದು. ಆರ್ ನಗರದ ಮನೆಗೆ ಹೋಗ್ತಾರಾ, ಹೊಸಕೆರೆಹಳ್ಳಿಯಲ್ಲಿರುವ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಾರಾ ಅಂತ ಹೇಳಿ. ಯಾಕಂದ್ರೆ ರೂಟ್ ಅನ್ನ ಬದಲಾಯಿಸ್ತಿದ್ದಾರೆ. ನಿಮಗೆ ಗೊತ್ತಿದೆ, ಮಾಧ್ಯಮ ಸಾಮಾನ್ಯವಾಗಿ ಎಲ್ಲಾ ಮಾಧ್ಯಮಗಳು ಕೂಡ ಯಾರೆಲ್ಲ ಅಲ್ಲಿ ರಿಪೋರ್ಟಿಂಗ್ ಇದ್ರು ಬಿಜಿಎಸ್ ಆಸ್ಪತ್ರೆ ಹತ್ರ, ಎಲ್ಲರೂ ಕೂಡ ಸಾಮಾನ್ಯವಾಗಿ ದರ್ಶನ್ ಎಲ್ಲಿ ಹೋಗ್ತಿದ್ದಾರೆ ಅನ್ನೋದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗೋದು, ಚೇಸ್ ಮಾಡ್ಕೊಂಡು ಹೋಗೋದು. ಹೀಗಾಗಿ ಮಾಧ್ಯಮದ ದಿಕ್ಕು ತಪ್ಪಿಸೋ ಪ್ರಯತ್ನ ಕೂಡ ಆಗ್ತಿದ್ಯಾ ಅನ್ನೋ ಗೊಂದಲ. ಯಾಕಂತಂದ್ರೆ ಸಾಮಾನ್ಯವಾಗಿ ಆರ್ ನಗರ ಮನೆಗೆ ಹೋಗ್ತಾರೆ ಅನ್ನೋದು ನಮಗೆ ಪ್ರಾಥಮಿಕವಾಗಿ ಸಿಕ್ಕಿದ ಮಾಹಿತಿ. ಆದ್ರೆ ನಾಯಂಡಹಳ್ಳಿ ಫ್ಲೈಓವರ್ ಕಡೆಗೆ ಯಾವಾಗ ಕಾರ್ತಿರುತ್ತೋ ಆಗ ಅನುಮಾನಗಳು ಪ್ರಾರಂಭ ಆಗ್ತಾ ಇದೆ. ಹೊಸಕೆರೆಹಳ್ಳಿಗೆ ಹೋಗ್ತಿದ್ದಾರಾ ಅಥವಾ ಬೇಕು ಅಂತ ಮಾಧ್ಯಮಗಳ ಕಣ್ತಪ್ಪಿಸಿಕೊಳ್ಳುವ ಸಲುವಾಗಿ ಈ ರೀತಿಯಾಗಿ ಸುತ್ತಿಸ್ಕೊಂಡು ಎಲ್ಲಾದ್ರೂ ಹೋಗುವ ಪ್ರಯತ್ನ ಆಗ್ತಿದ್ಯಾ ಅಂತ ಹೇಳಿ. ಒಟ್ಟಾರೆಯಾಗಿರೋದು ಎರಡು ಆಪ್ಷನ್. ಒಂದು ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗಬೇಕು, ಇಲ್ಲಾಂದ್ರೆ ಆರ್ ನಗರದಲ್ಲಿರುವ ತೂಗುದೀಪ ನಿವಾಸಕ್ಕೆ ಹೋಗಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ತಂಡ ಎರಡೂ ಭಾಗದಲ್ಲಿದೆ. ಇನ್ಫ್ಯಾಕ್ಟ್ ನಮ್ಮ ಮತ್ತೊಂದು ತಂಡ ಹೊಸಕೆರೆಹಳ್ಳಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಬಳಿಯಲ್ಲೂ ಕೂಡ ಇದೆ, ಹಾಗೆ ಆರ್ ನಗರದ ದರ್ಶನ್ ಅವರ ನಿವಾಸದ ಬಳಿಯಲ್ಲೂ ಕೂಡ ಇದೆ. ಹೀಗಾಗಿ ಲೈವ್ ಅಪ್ಡೇಟ್ಸ್ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಯಾವ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ನಾವು ಕೂಡ ಈಗ ನಿರಂತರವಾಗಿ ಚೇಸ್ ಮಾಡಿಕೊಂಡು ದರ್ಶನ್ ಅವರ ಕಾರ್ ಹೋದ ಮಾರ್ಗದಲ್ಲೇ ಹೋಗ್ತಾ ಇದೀವಿ. ಬಹುತೇಕ ಮಾಧ್ಯಮದವರು ಯಾರೆಲ್ಲ ಬಿಜಿಎಸ್ ಆಸ್ಪತ್ರೆ ಬಳಿ ಇದ್ರು ಎಲ್ಲರೂ ಕೂಡ ಇದೇ ಮಾರ್ಗವಾಗಿ ಹೋಗ್ತಾ ಇರೋದು. ಹೀಗಾಗಿ ಈಗಲೂ ಕೂಡ ಒಂದಷ್ಟು ಗೊಂದಲ ಇದೆ, ಎಲ್ಲಿಗೆ ಹೋಗ್ಬೋದು ದರ್ಶನ್ ಅವರು ಅಂತ ಹೇಳಿ. ಬಹಳ ಪ್ರಮುಖವಾಗಿ ದರ್ಶನ್ ಅವರು ಏನು ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ ಮಧ್ಯಂತರ ಜಾಮೀನನ್ನು ಪಡೆದು ಬಂದಾಗ್ಲೂ ಕೂಡ ವಿಜಯಲಕ್ಷ್ಮಿ ಅವ್ರ ನಿವಾಸಕ್ಕೆ ಹೋಗಿದ್ರು. ಆದ್ರೆ ಅವಾಗ ಇನ್ನೂ ಕಂಪ್ಲೀಟ್ ಆದ ರಿಲ್ಯಾಕ್ಸೇಷನ್ ದರ್ಶನ್ ಅವರಿಗೆ ಕಾನೂನಾತ್ಮಕವಾಗಿ ಸಿಕ್ಕಿರಲಿಲ್ಲ. ನಮಗೆ ಗೊತ್ತಿದೆ, ಸಿಕ್ಕಿದ್ದು ಕೇವಲ 6 ವಾರಗಳ ಮಧ್ಯಂತರ ಜಾಮೀನಷ್ಟೇ. ಹಾಗಾಗಿ ಒಂದು ಕಂಪ್ಲೀಟ್ ರಿಲೀಫ್ ಅವರಿಗೆ ಸಿಗಬೇಕು ಅನ್ನೋ ನಿರೀಕ್ಷೆ ಇತ್ತು. ಕಾನೂನಾತ್ಮಕವಾಗಿ ಹೋರಾಟವನ್ನ ನಡೆಸಿ ರೆಗ್ಯುಲರ್ ಬೇಲ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನಗಳು ನಡೆದಿತ್ತು. ಅದು ಶುಕ್ರವಾರ ಹೈಕೋರ್ಟ್ನಲ್ಲಿ ಲಭ್ಯ ಆಗಿರೋದ್ರಿಂದ ಒಂದು ಹಂತಕ್ಕೆ ನಿರಾಳರಾಗಿದ್ದಾರೆ ದರ್ಶನ್. ಬಟ್ ಮತ್ತೆ ನಾವು ನೆನಪು ಮಾಡಬೇಕಾಗಿರೋದು, ಕಂಪ್ಲೀಟ್ ಖುಲಾಸೆ ಆಗಿಲ್ಲ ಈ ಕ್ಷಣಕ್ಕೂ ಕೂಡ ದರ್ಶನ್ ಕೊಲೆ ಪ್ರಕರಣದ ಆರೋಪಿಯೇ. ಸಿಕ್ಕಿರೋದು ಜಾಮೀನು. ಹೀಗಾಗೇನೆ ಬಟ್ ಮಧ್ಯಂತರ ಜಾಮೀನಲ್ಲಿದ್ದಷ್ಟು ರೆಸ್ಟ್ರಿಕ್ಷನ್ಗಳು, ನಿರ್ಬಂಧಗಳು ಈಗಿಲ್ಲ ದರ್ಶನ್ ಅವರಿಗೆ. ಕ್ವಿಕ್ ಆಗಿ ರೀಕಾಲ್ ಮಾಡೋದಾದ್ರೆ, ಮಧ್ಯಂತರ ಜಾಮೀನು ಸಿಕ್ಕ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಅವ್ರು ರಿಯಾಕ್ಟ್ ಮಾಡೋ ಹಾಗಿರ್ಲಿಲ್ಲ, ಹಾಗೆ ಮೂವಿಲ್ ಆಕ್ಟ್ ಮಾಡೋ ಹಾಗಿರ್ಲಿಲ್ಲ, ಕೋರ್ಟ್ ನ ಲಿಮಿಟ್ ಬಿಟ್ಟು ಆಚೆ ಹೋಗೋ ಹಾಗಿರ್ಲಿಲ್ಲ. ಇದರ ಜೊತೆಗೆ ಅವರು ಯಾವುದೇ ಬೇರೆ ಅಂದ್ರೆ ಮೆಡಿಕಲ್ ಪ್ರೋಸೆಸ್ ಅನ್ನ ಬಿಟ್ಟು ಬೇರೆ ಏನೇ ಮಾಡಬೇಕು ಅಂತಂದ್ರೂ ಕೋರ್ಟ್ ನ ಅನುಮತಿ ಅದಕ್ಕಿರ್ಲಿಲ್ಲ. ಯಾರನ್ನೂ ಸಹ ಭೇಟಿ ಆಗ್ಲಿಕ್ಕೆ ಬೇಕಾಬಿಟ್ಟಿಯಾಗಿ ಯಾರು ಬೇಕಾದ್ರೂ ಬಂದು ಮಾತನಾಡಿಸ್ಕೊಂಡು ಹೋಗಬಹುದಾ ಅನ್ನೋದಕ್ಕೂ ಕೂಡ ನಿರ್ಬಂಧಗಳಿತ್ತು. ಆದ್ರೆ ಆ ನಿರ್ಬಂಧಗಳು ಕೊಂಚ ಸಡಿಲ ಆಗಿದೆ. ಈಗ ಸಿಕ್ಕಿರೋ ರೆಗ್ಯುಲರ್ ಬೇಲ್ ಆದ್ರೂ ಕೂಡ ಈಗಲೂ ಒಂದಷ್ಟು ನಿರ್ಬಂಧ ಇದೆ. ಈಗಲೂ ಕೋರ್ಟ್ ನ ಜ್ಯೂರಿಸ್ಟ್ರಿಕ್ಷನ್ ಅನ್ನ ಬಿಟ್ಟು ಅವ್ರು ಆಚೆ ಹೋಗೋ ಹಾಗಿಲ್ಲ. ಹಾಗೆ ಸಾಕ್ಷ್ಯಗಳನ್ನ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಅಪ್ರೋಚ್ ಮಾಡೋದಾಗ್ಲಿ ಅಥವಾ ಅವ್ರ ಮೇಲೆ ಪ್ರಭಾವ ಬೀರೋದಾಗ್ಲಿ ಮಾಡೋ ಹಾಗಿಲ್ಲ. ರೇಣುಕಾ ಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಆಗೋ ಹಾಗಿಲ್ಲ. ಇಂಥ ನಿರ್ಬಂಧಗಳು ಈಗಲೂ ಕೂಡ ಮುಂದುವರೆದಿದೆ. ಆದ್ರೆ ಇಂಟ್ರೀಮ್ ಬೇಲ್ಗಿಂತ ಒಂದಷ್ಟು ರಿಲ್ಯಾಕ್ಸೇಷನ್ ಸಿಕ್ಕಿರೋದ್ರಿಂದ ದರ್ಶನ್ ಇವತ್ತು ಅವ್ರ ನಿವಾಸಕ್ಕೆ ಹೋದ್ರು ಅಥವಾ ಪತ್ನಿ ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋದ್ರು ಕೂಡ ಒಂದು ಹಂತಕ್ಕೆ ರಿಲ್ಯಾಕ್ಸ್ಡ್ ಆಗಿ ಹೋಗ್ತಾರೆ. ಬಹುಶಃ ತಕ್ಷಣಕ್ಕೆ ಸಿನಿಮಾ ಶೂಟಿಂಗ್ಗೆ ಇಳಿಯಲಾರರು. ಯಾಕಂದ್ರೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇನ್ನೂ ಕೂಡ ಇರೋದ್ರಿಂದ ಮತ್ತೊಂದಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸೋ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಅದು ಕನ್ವೆನ್ಷನಲ್ ವೇನೇ ಇರಬಹುದು. ಅಂದ್ರೆ ಫಿಸಿಯೋಥೆರಪಿ ಸೆಷನ್ಗಳ ಮೂಲಕ ತಮ್ಮ ನೋವಿಗೊಂದಷ್ಟು ಮದ್ದನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಬಹುಶಃ ದರ್ಶನ್ ಮುಂದಿನ ದಿನಗಳಲ್ಲೂ ಕೂಡ ಮಾಡಬಹುದು. ಹೀಗಾಗಿ ಕುತೂಹಲಗಳು ಇನ್ನೂ ಕೂಡ ದರ್ಶನ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದಿದೆ. ಕಾದ್ ನೋಡೋಣ, ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಇನ್ನೇನು. ಕೆಲವೇ ಹೊತ್ತಿನಲ್ಲಿ ದರ್ಶನ್ ಎಲ್ಲಿ ಹೋಗ್ತಾರೆ, ಹೊಸಕೆರೆಹಳ್ಳಿಗ ಅಥವಾ ಅವರ ತೂಗುದೀಪ ನಿವಾಸ ಏನಿದೆ ಆರ್ ನಗರಕ್ಕೆ, ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ನಾವು ಕೂಡ ನಿರಂತರವಾಗಿ ಅಪ್ಡೇಟ್ ನಮ್ಮ ವೀಕ್ಷಕರಿಗೆ ಕೊಡ್ತಲೇ ಇದೀವಿ. ನಾನಾಗ್ಲೇ ಹೇಳಿದ ಹಾಗೆ ಬಿಜಿಎಸ್ ಆಸ್ಪತ್ರೆ ಬಳಿಯಲ್ಲೂ ಕೂಡ 3 ರಿಪೋರ್ಟರ್ಸ್, ನಾನು ಹಾಗೆ ನನ್ನ ಕಲೀಗ್ ಅರವಿಂದ್ ಹಾಗೆ ಕ್ರೈಮ್ ಬ್ಯೂರೋದ ನಾಗರಾಜ್ ಇದ್ವಿ. ದೀಪ್ತಿ ತೋಳ್ಪಾಡಿ ಬಹುಶಃ ಆರ್ ನಗರದ ದರ್ಶನ್ ಅವರ ತೂಗುದೀಪ ನಿವಾಸದ ಬಳಿಯಿಂದ ಕೂಡ ಸಂಪರ್ಕದಲ್ಲಿರ್ತಾರೆ. ಅಲ್ಲಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಹೊಸಕೆರೆಹಳ್ಳಿ ನಿವಾಸದ ಬಳಿಯಲ್ಲೂ ಕೂಡ ನನ್ನ ಕಲೀಗ್ಸ್ ಇದ್ದಾರೆ. ಎಲ್ಲೇ ಹೋದ್ರೂ ಕೂಡ ದರ್ಶನ್ ಫಸ್ಟ್ ಅಂಡ್ ಲೇಟೆಸ್ಟ್ ಅಪ್ಡೇಟ್ ವಿತ್ ವಿಜುವಲ್ಸ್ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಮಿಸ್ ಆಗೋದಿಲ್ಲ. ಶ್ರೀಲಕ್ಷ್ಮಿ.
ರೈಟ್. ಸ್ಮಿತಾ, ಇನ್ನು ನೀವು ಬಿಜಿಎಸ್ ಆಸ್ಪತ್ರೆ ಮುಂಭಾಗದಲ್ಲಿ ಇದ್ದಾಗ ದ ಮೊಮೆಂಟ್ ದರ್ಶನ್ ಗಾಟ್ ಡಿಸ್ಚಾರ್ಜ್ ಇಡಲ್ಲ, ಆ ಸಂದರ್ಭದಲ್ಲಿ ಯಾವ ಒಂದು ವಾತಾವರಣ ಇತ್ತು? ನೀವು ನೋಡಿದ್ರ ದರ್ಶನ್ ಅವ್ರನ್ನ ನೋಡಿದ್ರ? ಯಾವ ರೀತಿನಲ್ಲಿ ಇದ್ರು ಅವರು, ಅವರ ಸ್ನೇಹಿತರು ಅಥವಾ ಅವರ ಬಂಧುವರ್ಗ ಅಲ್ಲಿ ಏನ್ ಬಂದಿದ್ರು, ಅಥವಾ ವಿಜಯಲಕ್ಷ್ಮಿ ಇರ್ಬೋದು, ಹುಮ್ಮಸ್ನಲ್ಲಿದ್ರ, ಖುಷಿಲಿದ್ರ, ಅಥವಾ ಸಮಾಧಾನದಲ್ಲಿದ್ರ, ಯಾವ ರೀತಿನಲ್ಲಿ ಇದ್ರು? ಒಟ್ಟು ವಾತಾವರಣ ಯಾವ ರೀತಿನಲ್ಲಿ ಇತ್ತು? ಬೀಂಗ್ ಅ ರೆಸ್ಪಾನ್ಸಿಬಲ್ ಮೀಡಿಯಾ, ನಾವು ಗಮನಿಸಿದ ಹಾಗೆ ಸೆಲೆಬ್ರೇಷನ್ ಅಂತ ಮಾಡೋ ಯಾವುದೇ ಕಾರಣ ದರ್ಶನ್ಗಾಗ್ಲಿ ಅಥವಾ ಅವರ ಕುಟುಂಬಸ್ಥರು ಫ್ರೆಂಡ್ಸ್ಗಾಗ್ಲಿ ಇಲ್ಲ. ಯಾಕಂತಂದ್ರೆ ಮತ್ತೆ ಮತ್ತೆ ನೆನಪು ಮಾಡಬೇಕು, ರೇಣುಕಾ ಸ್ವಾಮಿಯ ಕುಟುಂಬಸ್ಥರು ಈಗಲೂ ಕಣ್ಣೀರು ಹಾಕ್ತಿದ್ದಾರೆ, ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ. ಕೊಲೆ ಆದ ದಿನದಿಂದಲೂ ಕೂಡ ನಿರಂತರವಾಗಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಹೀಗೊಂದು ಆರೋಪ ತನ್ನ ತಲೆ ಮೇಲಿರೋ ಸಂದರ್ಭದಲ್ಲಿ ದರ್ಶನ್ ಅವರಾಗ್ಲಿ ಅಥವಾ ದರ್ಶನ್ ಕುಟುಂಬಸ್ಥರಾಗ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನೈತಿಕವಾಗಿ ಸಾಧ್ಯನಾ? ಆ ಪ್ರಶ್ನೆ ನಾವು ಬಹುಶಃ ಅವರಿಗೆ ಬಿಡಬೇಕು. ಹಾಗೆ ನಾವು ಗಮನಿಸಿದ್ವಿ ಶ್ರೀಲಕ್ಷ್ಮಿ, ಬಳ್ಳಾರಿಯ ಕಾರಾಗೃಹದ ಬಳಿಯಲ್ಲಿ ಹಾಗೆ ಪರಪನಾಗ್ರಹಾರ ಕಾರಾಗೃಹದ ಬಳಿಯಲ್ಲಿ ದರ್ಶನ್ ಅವರ ಮಾಸ್ ಫ್ಯಾನ್ಸ್ ಏನಿದ್ರು ಅವರೆಲ್ಲರೂ ಕೂಡ ಜಮಾವಣೆ ಆಗ್ತಾ ಇದ್ದಿದ್ದು. ಬಟ್ ಟು ಬಿ ಆನೆಸ್ಟ್, ಇವತ್ತು ಬಿಜಿಎಸ್ ಆಸ್ಪತ್ರೆ ಬಳಿಯಲ್ಲಿ ಅಂಥ ಏನು ಫ್ಯಾನ್ ಬೇಸು ಅಥವಾ ಅವರ ಅಭಿಮಾನಿಗಳು ತುಂಬಿ ತುಳುಕ್ತಾ ಇದ್ರು, ಜನಸಾಗರ, ಈ ರೀತಿಯಾದ ಯಾವುದೇ ವಾತಾವರಣ ಇರಲಿಲ್ಲ. ಬಿಜಿಎಸ್ ಆಸ್ಪತ್ರೆ ಆಸ್ ಇಟ್ ಸೆಲ್ಫ್ ಆಸ್ ಅ ರಿನೌಂಡ್ ಆಸ್ಪತ್ರೆ, ಸಾಕಷ್ಟು ಜನ ಬೇರೆ ಬೇರೆ ಊರುಗಳಿಂದ ಟ್ರೀಟ್ಮೆಂಟ್ಗೋಸ್ಕರ ಅಲ್ಲಿಗೆ ಬರ್ತಾ ಇರ್ತಾರೆ. ಅವರ ಸಂಬಂಧಿಕರ ಓಡಾಟ ಇತ್ತು, ಅವರಲ್ಲೇ ಕೆಲವರು ಯಾರೆಲ್ಲ ಕ್ಯೂರಿಯಾಸಿಟಿ ಇತ್ತು ದರ್ಶನ್ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ, ಹಾಗೆ ಒಂದು 15-20 ಜನ ಇದ್ದಿದ್ದನ್ನ ಹೊರತುಪಡಿಸಿದ್ರೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಯಾರು ಅಲ್ಲಿ ಇರಲಿಲ್ಲ. ಬಹುಶಃ ಆರ್ ನಗರ ಮನೆ ಅಥವಾ ಹೊಸಕೆರೆಹಳ್ಳಿ ಮನೆ ಬಳಿಯಲ್ಲಿ ಜಮಾವಣೆ ಆಗ್ಬೋದೇನೋ, ಈಗ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋ ಮಾಹಿತಿ ಕನ್ಫರ್ಮ್ ಆದ ನಂತರದಲ್ಲಿ. ಬಟ್ ಆಸ್ಪತ್ರೆ ಬಳಿಯಲ್ಲಂತೂ ಕಂಪ್ಲೀಟ್ ನಾರ್ಮಲ್ ಇತ್ತು. ಕೇವಲ ಅವರ ಪತ್ನಿ ಹಾಗೆ ಅವರ ಸ್ನೇಹಿತ, ತಮ್ಮ ಅಂತ ಕರೆಸಿಕೊಳ್ಳುವಂತಹ ಧನ್ವೀರ್ ಬಂದಿದ್ರು. ಅದನ್ನು ಹೊರತುಪಡಿಸಿದ್ರೆ 1-2-3 ಜನ ಬಾಡಿಗಾರ್ಡ್ಸ್ ರೀತಿಯಲ್ಲಿದ್ದ ವ್ಯಕ್ತಿಗಳು ಬಂದಿದ್ರು. ಅದನ್ನು ಹೊರತುಪಡಿಸಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸ್ನೇಹಿತರು ಕೂಡ ಬಂದಿದ್ದು ನಮ್ಮ ಗಮನಕ್ಕೆ ಕಾಣಿಸಲಿಲ್ಲ. ಪೊಲೀಸರು ಆಸ್ ಇಟ್ ಇಸ್ ಅ ಮರ್ಡರ್ ಕೇಸ್, ಒಂದು ಕೊಲೆ ಪ್ರಕರಣದ ಆರೋಪಿ ಆಗಿರೋ ಕಾರಣಕ್ಕೋಸ್ಕರ ಸಹಜವಾಗಿ, ಹಾಗೆ ಒಬ್ಬ ಸೆಲೆಬ್ರಿಟಿಯೂ ಆಗಿರೋ ಕಾರಣಕ್ಕಾಗಿ ಭದ್ರತಾ ದೃಷ್ಟಿಯಿಂದ 4-5 ಮಂದಿ ಪೊಲೀಸರು ಕೂಡ ಅಲ್ಲಿದ್ರು ಅನ್ನೋದನ್ನ ಹೊರತುಪಡಿಸಿದ್ರೆ ಬಿಜಿಎಸ್ ಆಸ್ಪತ್ರೆ ವಾಸ್ ನಾರ್ಮಲ್. ಯಾವ ರೀತಿಯಾಗಿ ಪ್ರತಿನಿತ್ಯ ಕಾರ್ಯಚಟುವಟಿಕೆಗಳು ನಡೆಯುತ್ತೋ ಹಾಗೆ ಇತ್ತು. ದರ್ಶನ್ ಇದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಅಥವಾ ದರ್ಶನ್ ಅವರು ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಥ್ಯಾಂಕ್ಫುಲಿ ಪಟಾಕಿ ಹೊಡೆದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂತವರು ಯಾರು ಅಲ್ಲಿ ಆಸ್ಪತ್ರೆ ಅನ್ನೋ ಸೆನ್ಸಿಬಿಲಿಟಿ ಇತ್ತೋ ಅಥವಾ ಯಾರಿಗೂ ಕನ್ಫರ್ಮೇಶನ್ ಇರಲಿಲ್ಲ ದರ್ಶನ್ ಬಿಡುಗಡೆ ಆಗ್ತಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ, ಹೀಗಾಗಿ ಬರಲಿಲ್ಲ. ಅಂತ ಒಂದು ಘಟನೆಗಳಂತೂ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ಪಟಾಕಿ ಹೊಡೆಯೋದು ಅಥವಾ ಜೋರಾಗಿ ಡಿ ಬಾಸ್ ಅಂತ ಹೇಳಿ ಜೈಕಾರ ಹಾಕೋದು, 1-2-3 ಜನ ಕೂಗಿದನ್ನ ಹೊರತುಪಡಿಸಿದ್ರೆ ಅಂತ ದೊಡ್ಡ ಸೆಲೆಬ್ರೇಷನ್ ಕೂಡ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ಅಂಡ್ ಮಾಧ್ಯಮಗಳ ಕಣ್ಣಿಗೂ ಕೂಡ ದರ್ಶನ್ ಅವರು ಅಷ್ಟು ಕ್ಲಿಯರ್ ಆಗಿ ಕಾಣಲಿಲ್ಲ. ಯಾಕೆಂತಂದ್ರೆ ಹೈ ಅಂಡ್ ಕಾರ್, ವೆಲ್ಫೇರ್ ಕಾರ್ ಕಂಪ್ಲೀಟ್ಲಿ ಟಿಂಟೆಡ್ ಇತ್ತು, ಹೀಗಾಗಿ ಅವರು ಕೂಡ ಕಾಣಿಸಲಿಲ್ಲ. ಜಸ್ಟ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಸ್ಪತ್ರೆಯ ಕಟ್ಟಡದಿಂದ ಬಂದು ಆ ಕಾರ್ನ ಒಳಗ್ ಹೋಗೋವರೆಗೂ ಮಾತ್ರ ಒಂದಷ್ಟು ಮೊಮೆಂಟ್ಸ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿರೋದು ಶ್ರೀಲಕ್ಷ್ಮಿ. ಅದನ್ನ ಹೊರತುಪಡಿಸಿದ್ರೆ ದರ್ಶನ್ ಅವರು ಈಗ ಏನವರ ಮನೆಗೆ ಹೋಗ್ತಾ ಇದ್ದಾರೆ, ಅದಾದ ನಂತರದಲ್ಲಿ ಬಹುಶಃ ಮಾಧ್ಯಮಗಳಿಗೆ ಏನಾದ್ರೂ ರಿಯಾಕ್ಟ್ ಮಾಡ್ತಾರೆ. ಒಂದು ಸಹಜ ಕುತೂಹಲ ಇರುತ್ತೆ. ಇಷ್ಟೆಲ್ಲ ಆರೋಪಗಳು ಬಂತು, ಜೈಲಿನ ವಾಸವನ್ನ ಬರೋಬ್ಬರಿ 7 ತಿಂಗಳ ಕಾಲ ಅನುಭವಿಸಿದ್ರು, ಇಷ್ಟೆಲ್ಲ ಆದ್ಮೇಲೆ ಏನ್ ರೀತಿ ರಿಯಾಕ್ಟ್ ಮಾಡ್ತಾರೇನೋ ಸಹಜ ಕುತೂಹಲ ಇದ್ದೇ ಇದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸ್ಮಿತಾ ಡೀಟೇಲ್ಸ್ಗಾಗಿ. ಹಾಗೇನೆ ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ, ಅವರು ಕೂಡ ಲೈವ್ ಫಾಲೋ ಅಪ್ ಅಲ್ಲಿ ಇದ್ದಾರೆ. ನಾಗರಾಜ್, ಒಂದ್ಸರಿ ಜಾಮೀನು ಸಿಕ್ಕದ ಮೇಲೆ ಎಲ್ಲೋ ಒಂದ್ ಕಡೆ ಕೇಸ್ ಬಹಳ ಸ್ಟ್ರಾಂಗ್ ಆಗಿ ನಿಲ್ಲುತ್ತಾ ಇಲ್ವಾ ಅನ್ನೋ ಅನುಮಾನಗಳೆಲ್ಲ ಶುರುವಾಗುತ್ತೆ. ಲೀಗಲ್ ಪಾಸಿಬಿಲಿಟೀಸ್ ಏನು, ಈಗ ಕಾನೂನಿನ ದೃಷ್ಟಿಯಿಂದ ಮುಂದೆ ಏನು ಅನ್ನುವಂತ ಒಂದು ಪ್ರಶ್ನೆ ಹಾಗೆ ಬಾಕಿ ಇದೆ. ಮತ್ತೆ ನಿಮ್ಗೆ ಈಗ ಈ ಕ್ಷಣದಲ್ಲಿ ನೀವು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ ಈ ಕ್ಷಣದಲ್ಲಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ನಾಗರಾಜ್, ಗೋ ಅಹೆಡ್.